ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕಳಪೆ ರಸ್ತೆ ಡಾಂಬರು ಮಾಡಿದ್ರ ಜಿಬಿಎ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಡಾಂಬರ್ ಹಾಕಿದ ಕೇವಲ ಒಂದೇ ದಿನಕ್ಕೆ ರಸ್ತೆ ಕಿತ್ತು ಬಂದಿದೆ. ವೈಟ್ಫೀಲ್ಡ್ ಸಮೀಪದ ಗಾಂಧಿಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಗಾಂಧಿಪುರದ ರಸ್ತೆಗೆ ಡಾಂಬರ್ ಅನ್ನ ಹಾಕಿ ಹೋಗುತ್ತಾರೆ ಜಿಬಿಎ ಅಧಿಕಾರಿಗಳು. ಕಳೆದ ಬುಧವಾರ ರಾತ್ರಿ ಡಾಂಬರ್ ಹಾಕಿರುತ್ತೆ ಜಿಬಿಎ. ಆದರೆ ಅಧಿಕಾರಿಗಳು ಸೂಚನೆಯನ್ನ ನೀಡಿರುವಂತಹ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಈ ಕೆಲಸವನ್ನು ಮಾಡುತ್ತಾರೆ. ಆದ್ರೆ ಕಾಮಗಾರಿ ಪೂರ್ಣಗೊಳ್ಳುವಂತ ಮುನ್ನವೇ ಆ ಡಾಂಬರ್ ಕಿತ್ತು ಬಂದಿದೆ. ಹಾಗಾಗಿ ಜಿಬಿಎ ಅಧಿಕಾರಿಗಳ ವಿರುದ್ಧ ಇದೀಗ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ರಸ್ತೆ ಮೇಲಿದ್ದ ಮಣ್ಣು ಧೂಳಿನಲ್ಲೇ ಡಾಂಬರೀಕರಣವನ್ನ ಮಾಡಿದ್ದಾರೆ, ಸರಿಯಾಗಿ ಕೆಲಸ ಮಾಡಿಲ್ಲ, ಇದು ಕಳಪೆ ಕಾಮಗಾರಿ ಅಂತ ಡಾಂಬರ್ ಅನ್ನ ಕಿತ್ತು ಸ್ಥಳೀಯರು ತೋರಿಸ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಅಂದ್ರೆ ಸ್ಥಳೀಯರ ಮೇಲೆ ಜಿಬಿಎ ಅಧಿಕಾರಿಗಳು ಇದೀಗ ಮತ್ತೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಡಾಂಬರ್ ಹಾಕಿದ ಕೆಲವೇ ಗಂಟೆಗಳಲ್ಲೇ ಡಾಂಬರ್ ಅನ್ನ ಅವರು ಅಗಿದಿದ್ದಾರೆ ಅನ್ನುವಂತ ಆರೋಪವನ್ನ ಇದೀಗ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೆಲ ಸ್ಥಳೀಯರು ಬಲವಂತದಿಂದ ರಸ್ತೆ ಅಗದಿದ್ದಾರೆ ಅನ್ನುವಂತ ಆರೋಪ ಇದು. ರಸ್ತೆ ಅಗದ್ರೆ ಡಾಂಬರ್ ಬಳಕೆ ಕಡಿಮೆ ಆಗುತ್ತೆ, ಅಂದ್ರೆ ಬಾಳಿಕೆ ಬರೋದಿಲ್ಲ ಅಂತ ಹೇಳಿ ಮೊದಲೇ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿರ್ತಾರೆ. ಆದರೂ ಕೂಡ ಡಾಂಬರ್ ತಾಪಮಾನ ಇಳಿದ ಬಳಿಕವೂ ಕಾಮಗಾರಿ ಮುಂದುವರಿಸುವುದಕ್ಕೆ ಸ್ಥಳೀಯರಿಂದ ಒತ್ತಾಯ ಕೇಳಿಬಂದಿದೆ. ಇದರಿಂದ ರಸ್ತೆಯ ಸಣ್ಣ ಭಾಗದಲ್ಲಿ ಮಾತ್ರ ಸಣ್ಣ ಬಿರುಕುಗಳು ಕಾಣಿಸಿಕೊಂಡಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು ಮಣ್ಣು ಹಾಗೆ ಧೂಳಿನಲ್ಲೇ ಇವರು ಡಾಂಬರೀಕರಣವನ್ನ ಮಾಡಿದ್ದಾರೆ, ಹಾಗಾಗಿ ಎಲ್ಲವೂ ಕೂಡ ಕಿತ್ತು ಹೋಗಿದೆ ಅಂತ ಹೇಳಿ ಸ್ಥಳೀಯರು ಮಾಡ್ತಾ ಇರುವಂತ ಆರೋಪ ಇದು. ರಸ್ತೆ ಹಾನಿಗೆ ಕಳಪೆ ಕಾಮಗಾರಿ ಕಾರಣ ಅಲ್ಲ, ಸ್ಥಳೀಯರೇ ಕಾರಣ ಅಂತ ಹೇಳಿ ಒಂದು ಕಡೆ ಸ್ಪಷ್ಟನೆಯನ್ನ ಕೂಡ ನೀಡಲಾಗ್ತಾ ಇದೆ. ಕಾಮಗಾರಿ ಪೂರ್ಣಕ್ಕೂ ಮುನ್ನ ರಸ್ತೆ ಅಗೆದಿರುವುದೇ ಪ್ರಮುಖ ಕಾರಣ ಅನ್ನುವಂತ ಮಾಹಿತಿಯನ್ನ ಜಿಬಿಎ ಅಧಿಕಾರಿಗಳು ಈಗ ಮುಂದಿಟ್ಟಿದ್ದಾರೆ. ಗಾಂಧಿಪುರ ಗ್ರಾಮದಲ್ಲಿ ರಸ್ತೆ ಹಾನಿ ಕುರಿತಂತೆ ಸ್ಪಷ್ಟನೆಯನ್ನ ಕೊಡಲಾಗಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಬೆಂಗಳೂರಿನಲ್ಲಿ ಕಳಪೆ ರಸ್ತೆಯನ್ನ ಡಾಂಬರು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಜಿಬಿಎ ಇದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇರೋದು ಜಿಬಿಎ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿನಿಂದ ಈ ರೀತಿ ಆಗಿದೆ ಅಂತ ಹೇಳಿ. ಆದ್ರೆ ಜಿಬಿಎ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆಯನ್ನ ನೀಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಮೊದಲೇ ನಾವು ಹೇಳಿದ್ವಿ, ಆದ್ರೂ ಕೂಡ ಸ್ಥಳೀಯರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಸ್ಥಳೀಯರು ಮಾಡಿರೋ ಎಡವಟ್ಟಿನಿಂದ ಅಥವಾ ಜಿಬಿಎ ಅಧಿಕಾರಿಗಳು ಮಾಡಿರುವಂತಹ ಮಿಸ್ಟೇಕ್ ನಿಂದನೋ ಟೋಟಲ್ ಆಗಿ ಆ ರಸ್ತೆ ಯಾವ ರೀತಿಯಾಗಿ ಈಗ ಸಂಪೂರ್ಣವಾಗಿ ಹಾಳಾಗಿದೆ ಅಂತ, ಜೊತೆಗೆ ಅಲ್ಲಿ ಹಾಕಿರುವಂತಹ ಡಾಂಬರ್ ಅನ್ನ ಯಾವ ರೀತಿ ಕೀಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕಾಮಗಾರಿ ಪೂರ್ಣಗೊಳ್ಳುವಂತಹ ಮುನ್ನವೇ, ಇನ್ನು ಕಾಮಗಾರಿನೇ ಕಂಪ್ಲೀಟ್ ಆಗಿಲ್ಲ, ಆ ಒಂದು ಪ್ರೊಸೆಸ್ ಮುನ್ನವೇ ಆ ಡಾಂಬರ್ ಈಗ ಈ ರೀತಿಯಾಗಿ ಕಿತ್ತು ಬಂದಿದೆ. ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸಣ್ಣ ಭಾಗದಲ್ಲಿ ಮಾತ್ರ ಸಣ್ಣ ಬಿರುಕುಗಳು ಕಾಣಿಸಿಕೊಂಡಿದೆ. ರಸ್ತೆ ಹಾನಿಗೆ ಕಳಪೆ ಕಾಮಗಾರಿ ಕಾರಣ ಅಲ್ಲ, ಸ್ಥಳೀಯರೇ ಕಾರಣ ಅಂತ ಹೇಳಿ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸ್ಥಳೀಯರು ಮಾಡಿರುವಂತಹ ಕೆಲಸದಿಂದ ಇದೀಗ ರಸ್ತೆ ಅಂತೂ ಎಫೆಕ್ಟ್ ಆಗದೆ ಯಾವ ರೀತಿಯಾಗಿ ಕಿತ್ತು ಹೋಗಿದೆ ಅನ್ನುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.